ನಾವು ಹಿಂದಿನ ತರಗತಿಯಲ್ಲಿ ಏನು ಅಭ್ಯಾಸ ಮಾಡಿವಿ ಅಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಅಭ್ಯಾಸ ಮಾಡಿವೆ. ಈಗ ಗೋಳಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಆಲ್ರೆಡಿ ಹೇಳಿರ. ಗೋಳಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ವಾಲಿಬಾಲ್. ವಾಲಿಬಾಲ್ ಗೋಳಕ್ಕೆ ಬೆಸ್ಟ್ ಎಕ್ಸಾಂಪಲ್. ಕಲ್ಲಂಗಡಿಗೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಗೋಳ. ಕರೆಕ್ಟಾ? ಸ್ಪೇರ್ ಅಂತಾರೆ ಇಂಗ್ಲಿಷ್ ನಾಗ. ಅದಕ್ಕೆ ಕಲ್ಲಂಗಡಿನೂ ಕೂಡ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಗೋಳಕ್ಕೆ ಉದಾಹರಣೆ ಕೊಡ್ತೀವಿ. ನಂತರ ನಿಂಬೆ ಹಣ್ಣನ್ನು ಕೊಡ್ತೀವಿ ಉದಾಹರಣೆ. ಯಾಕಂದ್ರೆ ನಿಂಬೆ ಹಣ್ಣನ್ನು ಕೂಡ ಎಕ್ಸಾಂಪಲ್ ಹೇಗಿರ್ತದೆ ಅಂದ್ರೆ ಗೋಳಕ್ಕೆ ಸೇಮ್ ಇರ್ತದೆ. ಅದೇ ನಿಂಬೆ ಹಣ್ಣನ್ನ ನಾವು ಕಲ್ಲಂಗಡಿಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸಮನಾದ ಎರಡು ಭಾಗವನ್ನ ಮಾಡಿಬಿಡ್ತೀವಿ, ಕಟ್ ಮಾಡಿಬಿಡ್ತೀವಿ. ಕಟ್ ಮಾಡಿದಾಗ ನಮ್ಗೆ ಏನ್ ಸಿಗ್ತದೆ ಅಂದ್ರ ಅರ್ಧ ಗೋಳ ಸಿಗ್ತದೆ. ಇದು ಗೋಳ ಆಯ್ತು. ನೆಕ್ಸ್ಟ್ ಇಲ್ಲಿ ಅರ್ಧ ಗೋಳ ಸಿಗ್ತದೆ. ಹೇಗೆ? ಈ ರೀತಿ ನಮಗೆ ಎರಡು ಅರ್ಧ ಗೋಳಗಳು ಸಿಗ್ತವೆ. ಒಂದು ಘನ ಗೋಳವನ್ನು ಸರಿಯಾಗಿ ಕಟ್ ಮಾಡಿದಾಗ ಎರಡು ಅರ್ಧ ಗೋಳಗಳು ಸಿಗ್ತವೆ. ಹಾಗಾದ್ರೆ ನಾವು ನೋಡ್ತೀವಿ, ನಾವು ಪ್ರತಿಯೊಂದು ಇಲ್ಲಿವರೆಗೆ ಏನು ಅಭ್ಯಾಸ ಮಾಡಿವಿ ಅಂದ್ರೆ ಸಿಲಿಂಡರ್ ಅಭ್ಯಾಸ ಮಾಡಿವಿ, ಶಂಕು ಅಭ್ಯಾಸ ಮಾಡಿವಿ, ಚೌಕಗನ ಅಭ್ಯಾಸ ಮಾಡಿವಿ, ಆಯತಗನ ಅಭ್ಯಾಸ ಮಾಡಿವಿ. ರೈಟ್? ಈಗ ನಾನೇನ್ ಹೇಳಿದ್ರೆ ಒಂದು ಎಕ್ಸಾಂಪಲ್ ಚೌಕಗನಕ್ಕೆ ಇದಕ್ಕೆ ನಾ ಎಕ್ಸಾಂಪಲ್ ಕೊಟ್ಟಿದ್ದೆ. ಇದು ಮೊಬೈಲ್ ಕವರ್, ಕ್ಯಾಪ್ ಅದ, ಪೌಚ್ ಅದ. ಇದು ಆಯತಗನಕ್ಕೆ ಉದಾಹರಣೆ ಕೊಟ್ಟೆ. ನಾನು ಆಯತಗನಕ್ಕೆ ಉದಾಹರಣೆ ಕೊಡುವಾಗ ಆಯತಗನಕ್ಕೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇರ್ತದೆ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಇರ್ತದೆ ಅಂತ ಹೇಳಿದೆ. ಮತ್ತು ಅದಕ್ಕೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇರ್ತದೆ ಅಂತ ಹೇಳಿದೆ. ಗಮನ ಇರಲಿ, ಯಾವುದೇ ಘನಾಕೃತಿಗಳನ್ನ ಅವುಗಳ ಪೂರ್ಣ ಎಲ್ಲಾ ಮೈಗಳನ್ನು ತಗೊಂಡಾಗ, ಎಲ್ಲಾ ಮುಖಗಳನ್ನು ತಗೊಂಡಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಅರ್ಧ ತಗೊಂಡಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಉದಾಹರಣೆ ಇದು ಇದೆ. ಇದರ ಹೆಸರು ಸಿಲಿಂಡರ್ ಅಂತ ನಾವು ಓದಿದ್ವಿ. ಈ ಸಿಲಿಂಡರಕ್ಕೆ ಎರಡು ಮುಖಗಳು, ವೃತ್ತಾಕಾರದ ಎರಡು ಮುಖಗಳು ಇರ್ತಾವೆ. ವೃತ್ತಾಕಾರದ ಎರಡು ಮುಖಗಳನ್ನು ಬಿಟ್ಟು ಉಳಿದ ಭಾಗವನ್ನು ತಗೊಂಡ್ರೆ ಇದಕ್ಕೆ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಅದೇ ಈ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ಎರಡು ಮುಖಗಳನ್ನು ಕೂಡಿಸಿದಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಇದು ಅರ್ಥ ಮಾಡ್ಕೋಬೇಕು. ಯಾಕೆ? ಇದು ಒಂದು ಆಕೃತಿ. ಅದೇ ರೀತಿ ನಾವು ಶಂಕುವನ್ನು ನೋಡಿದ್ವಿ. ಇದು ಶಂಕು. ಶಂಕುವಿಗೆ ಪಾದದಲ್ಲಿ ಮಾತ್ರ ಒಂದು ಮುಖ ಇರ್ತದೆ, ವೃತ್ತಾಕಾರದ ಮುಖ ಇರ್ತದೆ ಪಾದ. ಉಳಿದ ಮುಖ ಓರೆ ಮುಖ ಇರ್ತದೆ. ಇದು ಮುಖ ಹೀಗಿರ್ತದೆ. ಅರ್ಥ ಮಾಡ್ಕೊಂಡು ನಾವು ಇಷ್ಟೇ ಮುಖಗಳನ್ನು ತಗೊಂಡಾಗ ಇದಕ್ಕೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಇಂಗ್ಲಿಷ್ನಾಗೆ ಕರ್ಡ್ ಸರ್ಫೇಸ್ ಏರಿಯಾ ಅಥವಾ CSA ಅಂತ ಓದಿವಿ. ನೆನಪಿಟ್ಕೋಬೇಕು. ಹಾಗಾದ್ರೆ ಅದನ್ನೇ ನಾವು ಪಾದದ ಕ್ಲೀನ್ ಕೊಡು. ನಾವೇನ್ ಮಾಡ್ತೀವಿ ಅಂದ್ರೆ ಗಮನ, ಈ ಶಂಕುವಿನ ಪಾದವನ್ನು ತಗೊಂಡ್ಬಿಟ್ಟು ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ಕೂಡಿಸಿದಾಗ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಇದು ಗಮನ ಇರಲಿ. ಇದು ಶಂಕು ಮತ್ತು ಏನು ಏನು ಅಲ್ಲ, ಎದ್ದಂತ ಹೇಳ್ಬೇಕು. ಅಲ್ಲ, ಎದ್ದಿಲ್ಲಕ್ಕೆ ಬರುತ್ತಾ? ಸಿಲಿಂಡರ್ ಏನ ಎದ್ದಿಲ್ಲಕ್ಕೆ ಬರಲ್ಲ. ಹೇಳುವಾಗ ಎದ್ದಂತ ಹೇಳ್ಬೇಕು. ಸಿಲಿಂಡರ್ ಮತ್ತು ಶಂಕುವಿನ ವಿಸ್ತೀರ್ಣವನ್ನ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನಾವು ನೋಡ್ತಾ ಇದ್ದೀವಿ. ಹೇಗೆ ಇದ್ರೆ ಹೇಗಾತವಂತ. ಆದರೆ ಒಂದು ಗಮನ ಇರಲಿ, ಗೋಳವನ್ನು ತಗೊಂಡಾಗ ನೀವು ಯಾವ ಕಡೆನೂ ಗೋಳವನ್ನು ಪಳ್ಳಾಡಿಸ್ರಿ, ಅದ್ರ ಮುಖ ಸೇಮ್ ಇರ್ತದೆ. ನೀವು ವಾಲಿಬಾಲ್ ತಗೋರಿ, ವಾಲಿಬಾಲ್ ಎಲ್ಲಿ ಯಾವ ಕಡೆ ಹಿಂಗ ಸವರಿದ್ರು ಕೂಡ ಮುಖ ಬದಲಾವಣೆ ಇರಲ್ಲ. ಆದ್ರೆ ಬೇರೆ ಆಕೃತಿ ಮುಖಗಳು ಬೇರೆ ಬೇರೆ ಇರ್ತಾವ. ನೀವು ಯಾವ ಕಡೆ ಸರ್ಪೇಸಿ ಹೆಂಗ ತಿರುವ್ರಿ, ಇದನ್ನ ಹಿಂಗ್ ಹೊಳಸ್ರಿ, ಬೇರೆ ಬೇರೆ ಮುಖ ಇರುವುದಿಲ್ಲ. ಇದಕ್ಕೆ ಬೇರೆ ಮುಖ, ಇದ್ರ ಸೈಜು ಕೆಳಗಿನ ಸೈಜ್ ಬೇರೆ ಬೇರೆ ಇರಬಹುದು. ಆದರೆ ಆ ಗೋಳಕ್ಕೆ ಏನಿರ್ತದೆ ಅಂದ್ರ ನೋಡಿ, ಈ ಗೋಳವನ್ನು ನೀವು ಹೀಗೆ ತಿರುಗಿಸಿದ್ರು ಅಷ್ಟೇ, ಹೀಗೆ ತಿರುಗಿಸಿದ್ರು ಅಷ್ಟೇ, ಹ್ಯಾಂಗ್ ತಿರುಗಿಸಿದ್ರು ಅಷ್ಟೇ. ಪೂರ್ಣ ಮೇಲ್ಮೈ ವಿಸ್ತೀರ್ಣನೂ ಸೇಮ್ ಇರ್ತದೆ, ವಕ್ರ ಮೇಲ್ಮೈ ವಿಸ್ತೀರ್ಣನೂ ಸೇಮ್ ಇರ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಗೋಳದ CSA ಅನ್ನು 4πr² ಚದರಮಾನಗಳು ಅಂತ ಹೇಳಿವಿ. ಅದರ TSA ಅನ್ನು ಕೂಡ 4πr² ಚದರಮಾನಗಳು ಅಂತ ಹೇಳಿವಿ. ಯಾಕೆ ಹೇಳಿವಿ ಅಂದ್ರೆ ಇದ್ರ ಸಲ ಹೇಳಿವಿ. ಅದರ ಮುಖಗಳನ್ನು ತಿರುಗಿಸಿದಾಗ ಸೇಮ್ ಕಾಣ್ತದೆ, ಬೇರೆ ಏನೂ ಇರಲ್ಲ. ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು.
ಅದರಾಗ ನಾವು ಅರ್ಧಗೋಳ ಮತ್ತೆ ಚೇಂಜ್ ಆಗ್ತದ. ಯಾಕೆ ಅರ್ಧಗೋಳ ಚೇಂಜ್ ಆಗ್ತದಂದ್ರ ಅರ್ಧಗೋಳದ CSA ನೀವೇನ್ ಹೇಳ್ತೀರಿ, ಇದ್ರ ಅರ್ಧ ಮಾಡಿಬಿಡ್ತೀನಿ ನಾನು. 4ರ ಅರ್ಧ ಎಷ್ಟು? 2. ಹಾಗಾದ್ರೆ 2πr² ಚಂದ್ರಮಾನಗಳು ಅರ್ಧಗೋಳದ CSA. ಆದ್ರ ಅರ್ಧಗೋಳದ TSA ಚೇಂಜ್ ಆಗ್ತದೆ. ಯಾಕೆ ಚೇಂಜ್ ಆಗ್ತದೆ ಅಂದ್ರ ಗಮನದಲ್ಲಿ ಇದ್ರ ಪಾದ ಮಾತ್ರ ವೃತ್ತಾಕಾರ ಆಗಿರ್ತದೆ. ಪಾದ ವೃತ್ತಾಕಾರ ಆಗಿರ್ತದ. ಅವ ನಾವೇನ್ ಮಾಡ್ತೀವಿ ಅಂದ್ರೆ ಅರ್ಧಗೋಳದ TSA is equal ಇದರ CSA ಕ್ಕೆ ಪಾದವನ್ನ ಸೇರಿಸ್ತೀವಿ, ಪಾದದ ವಿಸ್ತೀರ್ಣ ಸೇರಿಸ್ಬಿಡ್ತೀವಿ. ಹಾಗಾದ್ರೆ ಇದರ CSA ಏನಂದ್ರೆ 2πr² ಅದ. ಪಾದದ ವಿಸ್ತೀರ್ಣ, ಪಾದ ಯಾವ ಆಕಾರ ಆಗಿದೆ? ವೃತ್ತದ ವಿಸ್ತೀರ್ಣವೇನು? ಯಾವ್ದಂತ ಹೇಳ್ಬೇಕು? ತಪ್ಪು. ವೃತ್ತದ ವಿಸ್ತೀರ್ಣ ಗೊತ್ತಿಲ್ವ? ನಾ ಹೇಳ್ಬಿಟ್ಟಿನಿ, ಎಷ್ಟೋ ಸರಿ ಹೇಳಿನ ವೃತ್ತದ ವಿಸ್ತೀರ್ಣ. ಯಾರಾಗ್ಲಿ? ಎಸ್ 2πr ವೃತ್ತದ ಪರಿಧಿ, ಅದು ವಿಸ್ತೀರ್ಣ ಅಲ್ಲ. ಪ್ರಯತ್ನ ಮಾಡಿ. ಎಸ್ ವಾಟ್? πr². ವೃತ್ತದ ವಿಸ್ತೀರ್ಣ ಏನು? πr². ಹಾಗಾದ್ರೆ ನಾ πr² ಸೇರಿಸ್ಬಿಡ್ತೇನೆ. ಇಷ್ಟೇ ಸಿಂಪಲ್. 2πr² ಪ್ಲಸ್ 1πr² ಕೂಡಿಸಿದ್ರೆ 3πr². ಇದೇ ನಮ್ಮ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತೀವಿ ನಾವು. ಹೀಗೆ ಬಂದಿರೋದು. ಯಾಕ? ಮುಖಗಳು ಚೇಂಜ್ ಆದಂಗ ಅದರ ವಿಸ್ತೀರ್ಣಗಳು ಬದಲಾವಣೆ ಆಗುತ್ತವೆ. ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಮುಖಗಳು ಸೇಮ್ ಇದ್ದು ಅಂದ್ರ ವಿಸ್ತೀರ್ಣ ಏನೂ ಚೇಂಜ್ ಆಗಲ್ಲ. ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋರಿ. ಹಾಗಾದ್ರೆ ಮುಖ ಹೇಗಿರ್ತದೆ, ಯಾವ ರೀತಿ ಚೇಂಜ್ ಆಗ್ತದೆ ಅಂತ ನೋಡ್ತೀವಿ. ಈಗ ಇಷ್ಟೆಲ್ಲ ನಮ್ಗೆ ಗೊತ್ತಾದಾಗ ನಾವು ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸ್ಲಾಕ ಸ್ಟಾರ್ಟ್ ಮಾಡ್ತೀವಿ. ಅಭ್ಯಾಸದ ಲೆಕ್ಕಗಳನ್ನು 1ನೇದು ಬಿಡಿಸಿದ್ವಿ, 2ನೇದು ಬಿಡಿಸಿದ್ವಿ, 3ನೇದು ಬಿಡಿಸಿದ್ವಿ ಇಲ್ಲ. 3ನೇದನ್ನ ಬಿಡಿಸೋಣ. ಯಾವ ರೀತಿ 3ನೇದು ಇರ್ತದೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಒಂದೇ ನೆನಪು ಇಟ್ಕೊಳ್ಳಿ. ಒಂದು ನೆನಪು ಏನ್ ಗೊತ್ತಾ? ಗೋಳವನ್ನ ಕಂಡಿಡ್ಬೇಕಾದ್ರ ಅದಕ್ಕೆ ಒಂದೇ ಒಂದು ಇರ್ತದೆ, ತ್ರಿಜ್ಯ ಅಷ್ಟೇ ಇರ್ತದೆ. 6 ಕೊಟ್ಟು ಸಾಕು. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಸಿಯಾಗಿ ಕಂಡು ಹಿಡಿಬಹುದು ನಾವು. ಬೇರೆ ಆಕೃತಿ ಹಂಗಲ್ಲ, ಶಂಕುವಿಗೆ ಹಂಗಲ್ಲ. ಶಂಕುವಿಗೆ ನೇರ ಎತ್ತರ H ಇರ್ತದ, ಓರೆ ಎತ್ತರ L ಇರ್ತದ, ತ್ರಿಜ್ಯ 6 ಇರ್ತದೆ. ಕರೆಕ್ಟಾ? ಅದೇ ರೀತಿ ಸಿಲಿಂಡ್ರಿಕ್ ಏನಿರ್ತದೆ? ನೇರ ಎತ್ತರ H ಇರ್ತದೆ, ತ್ರಿಜ್ಯ 6 ಇರ್ತದೆ. ಅವೆರಡೂ ಬೇಕು ನಮಗೆ. ಆದ್ರೆ ಇದಕ್ಕೆ ಹಂಗಿಲ್ಲ. ಇದಕ್ಕೆ ಡೈರೆಕ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ 6 ಅಷ್ಟೇ ಕೊಟ್ಬಿಡ್ತಾನೆ ತ್ರಿಜ್ಯ. ನೀವು ಸರಳವಾಗಿ ನಾವೇನ್ ಮಾಡ್ತೀವಿ, ಬಿಡಿಸ್ಬಿಡ್ತೀವಿ. ಹಾಗಾದ್ರೆ ಈ ಆಕೃತಿನ ಇಲ್ಲೇ ಇಟ್ಟಿರ್ತೇನೆ. ಇವೆರಡು ಇಲ್ಲೇ ಇರಲಿ, ಇವುಗಳ ಅಲ್ಪಿಸು ಬೇಡ, ಇವುಗಳ ಸೂತ್ರಗಳು ಇಲ್ಲೇ ಇರಲಿ. ನಾನು ಅಭ್ಯಾಸದ ಲೆಕ್ಕಗಳನ್ನ ನಾನು ಸ್ಟಾರ್ಟ್ ಮಾಡ್ತೇನೆ. ಎಷ್ಟೆತ್ತದ? ಎಷ್ಟೆಂತ ಉಳಿದಪ್ಪ ಹೇಳೋಣ. 3 ಎತ್ಕೊಡು ನೋಡ್ರಿ. 3ನೇದು ಏನದಂದ್ರೆ 3ನೇದು ಒಂದು ಅರ್ಧಗೋಳದ ತ್ರಿಜ್ಯವು 10 ಸೆಂಟಿಮೀಟರ್. ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ಆದ್ರೆ ಬ್ರಾಕೆಟ್ ನ ಗಮನ ಇರಲಿ. ಫೈದ ಬೆಲೆ ಎಷ್ಟು ಯೂಸ್ ಮಾಡಂತ? 3.14 ಯೂಸ್ ಮಾಡಕ್ ಕೊಟ್ಟನ. ಅವಾಗ ನೀವು 3.14 ಯೂಸ್ ಮಾಡ್ಬೇಕು, ಬೇರೆ ಯೂಸ್ ಮಾಡಂಗಿಲ್ಲ. ಒಂದ್ ವೇಳೆ ನಾವು ಕೊಡ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀವಿ? 22/7 ಯೂಸ್ ಮಾಡ್ತೀವಿ. ರೈಟ್? ಹಾಗಾದ್ರೆ ಒಂದು ಅರ್ಧಗೋಳದ ತ್ರಿಜ್ಯವು 10 ಸೆಂಟಿಮೀಟರ್ ಆದರೆ 10 ಸೆಂಟಿಮೀಟರ್. ಹಾಗಾದ್ರೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಅವ ನೀವೇನ್ ಮಾಡ್ತೀರಿ? ಏನ್ ಕೊಟ್ಟಾನ ಕ್ಲೀನ್ ಆಗಿ ಬರ್ಕೋತೀರಿ. ಗೋಳ ಮತ್ತು ಅರ್ಧಗೋಳಕ್ಕೆ ಏನ್ ಬೇಕು? ಮೇನ್ ಏನ್ ಬೇಕು? ಅಷ್ಟೇ ತ್ರಿಜ್ಯ. ಎಸ್, ತ್ರಿಜ್ಯ ಕೊಟ್ಟುಬಿಟ್ಟಾನ. ಎಷ್ಟು ಕೊಟ್ಟಾನ ತ್ರಿಜ್ಯ? 10 ಸೆಂಟಿಮೀಟರ್. ಹಾಗಾದ್ರೆ 6ರ ಬೆಲೆ 10 ಸೆಂಟಿಮೀಟರ್ ಕೊಟ್ಟು ನೀನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾ? ಹಾಗಾದ್ರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು? 3πr². ರೈಟ್? TSA ಅಂತಾರೆ. TSA is equals 3πr². ಎಸ್, ಹಾಕಿ ಬೆಲೆ 3 ಇಂಟು 3.14 ಇಂಟು 10 ಇಂಟು 10. ಯಾಕೆ 10 ಇಂಟು 10? ಯಸ್, ಗುಡ್. ಅಲ್ಲಿ ಏನದೆ? ಸ್ಕ್ವೇರ್. ಸ್ಕ್ವೇರ್ ಇದು ಸರಿ ಡಬಲ್ ಆಗಿ ಬರೆಯೋದು, ಡಬಲ್ ಆಗ್ತದೆ.
ಈಗ ಇಷ್ಟು ಗುಣಾಕಾರ ಮಾಡಿದ್ರೆ ನಿನಗೆ ಒಂದು ಆನ್ಸರ್ ಬರ್ತದೆ. ಆನ್ಸರ್ ಕರೆಕ್ಟ್ ಆಗಿ ಬರ್ತದೆ. ಗುಣಾಕಾರ ಮಾಡೋದು ಕೂಡ ಕರೆಕ್ಟ್ ಆಗಿ ನಮಗೆ ಗೊತ್ತಿರಬೇಕು. ಗುಣಾಕಾರ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಈಗ ನೋಡಿ ಹೆಂಗೆ ಗುಣಾಕಾರ ಮಾಡ್ಬೇಕು ನೋಡಿ ಹೇಳ್ತೀನಿ. 3.14 ಅದು. ಇದಕ್ಕೆ ನೀವು ಏನ್ ಮಾಡ್ರಪ್ಪ ಅಂದ್ರೆ 3 ಗುಣಿಸ್ರಿ. 3 4 12 10 1 3 1 3 1 4 3 3 ಪಾಯಿಂಟ್ ಎಷ್ಟು ಸ್ಥಾನ ಬಿಟ್ಟಾವ ನೋಡ್ರಿ. 2 ಸ್ಥಾನ ರೈಟ್ ಟು ಲೆಫ್ಟ್ ಬರ್ರಿ. 9.425 42 ಅನ್ನಂಗಿಲ್ಲ. ಇದು ಯಾಕೆ 42 ಅನ್ನಂಗಿಲ್ಲ? ಬಿಂದು ಈ ಕಡೆ ಎಲ್ಲ ಏನಿರ್ತಾವಪ್ಪ ಅಂದ್ರೆ ಭಿನ್ನ ರಾಶಿ ರೂಪದಾಗಿರ್ತಾವ. ಬಿಂದು ಈ ಕಡೆ ಲೆಫ್ಟ್ ಸೈಡ್ ಇದು ಎಲ್ಲ ಪೂರ್ಣ ಸಂಖ್ಯೆಗಳಾಗಿರ್ತವೆ. ಭಿನ್ನ ರಾಶಿಗಳನ್ನ ನಾವು ಯಾವಾಗಲೂ ಪೂರ್ಣ ಸಂಖ್ಯೆಗಳಾಗಿ ಕನ್ಸಿಡರ್ ಮಾಡಲ್ಲ. ಅದಕ್ಕೆ ಸಿಂಗಲ್ ಹೇಳಬೇಕು. ಅದು 3 ಪಾಯಿಂಟ್ ಅಥವಾ 9.42 ಅಂತ ಹೇಳಬೇಕು. 8 ಹತ್ತಲೇ ನೋಡಿ. ಈಗ 9.42 100ರಿಂದ ಗುಣಿಸಬಹುದು. ಹೇಗೆ? 102 200 10 20 ಕರೆಕ್ಟ್ ಅಪ್ಪ? 100 4 400 420 42 10 ಕರೆಕ್ಟ್ ಅಲ್ಲ? 109 900 942 ಕರೆಕ್ಟ್ ಆಗಿ 942 ಹಿಂಗೆ ಹಚ್ಬಿಟ್ಟೆ. ಯಾಕಂದ್ರೆ 100 ರೂಪಾಯಿ ಬರ್ತದೆ, ಎಲ್ಲರಿಗೂ ಬರ್ತದಲ್ಲ. ಈಗ ಪ್ಲೇಸ್ ಸ್ಥಾನ 1 2 942.00 ಪಾಯಿಂಟ್ ಕಡೆಯಿಂದ ಅಲ್ವಾ ರೈಟ್ ಸೈಡ್ 0 ಬರ್ತಾವಲ್ಲ ಅವೇನು ಕನ್ಸಿಡರ್ ಇಲ್ಲ. ಸಂಖ್ಯೆ ಇದು ಅಂತ ಕನ್ಸಿಡರ್ ಮಾಡ್ಬೋದು. ಅವ ನಮ್ಗೆ ಎಷ್ಟು ಆಯ್ತಾವ ಅಂದ್ರೆ 942 ಸೆಂಟಿಮೀಟರ್. ಆರ್ ಯು ಕ್ಲಿಯರ್ ದಿಸ್? ಕರೆಕ್ಟ್ ಇರ್ತದೆ ಆನ್ಸರ್. ನಾವು ಸರಿಯಾಗಿ ಗುಣಾಕಾರ ಭಾಗಾಕಾರ ಮಾಡಕ್ ಬಂದ್ರ ಆನ್ಸರ್ ಅತ್ಯಂತ ಸರಳ ಇರ್ತದೆ. ಸರಿಯಾಗಿ ಮಾಡಕ್ ಬರಲಿಲ್ಲ ಅಂದ್ರೆ ಎಲ್ಲೋ ತಪ್ಪಾಗ್ತದೆ. ಅದಕ್ಕೆ ನೀವು ಸ್ಪಷ್ಟವಾಗಿ ಅದನ್ನ ಅರ್ಥ ಮಾಡ್ಕೊಂಡು ಬಿಡಿಸ್ಬೇಕು. ಸೂತ್ರ ಫಸ್ಟ್ ಸರಳ ಇರಬೇಕು, ಕರೆಕ್ಟ್ ಸೂತ್ರ ಬರ್ಕೊಂಡಿರ್ಬೇಕು. ನಂತರ ಬೆಲೆಗಳನ್ನು ಕರೆಕ್ಟ್ ಆದೇಶ ಮಾಡಬೇಕು. ಸಿಂಪ್ಲಿಫಿಕೇಶನ್ ಆದಲ್ಲ ಚಂದಾಗಿ ಮಾಡಬೇಕು. ಗುಣಾಕಾರ ಕರೆಕ್ಟ್ ಮಾಡಬೇಕು, ಕೂಡಿಸೋದು ಕರೆಕ್ಟ್ ಮಾಡಬೇಕು, ಬಾಕ್ಸೋದು ಕರೆಕ್ಟ್ ಮಾಡಿದ್ರೆ ಆನ್ಸರ್ ಸರಿಯಾಗಿ ಬರ್ತದೆ. ಎಸ್ ಓಕೆ. ಹಾಗಾದ್ರೆ 4ನೇ ಲೆಕ್ಕ ಹೋಗೋಣ. ಹಾಗಾದ್ರೆ ಬರ್ಬಾರ್ದು 2 ನಿಮಿಷ ಬರ್ಬೇಕು. 2 ನಿಮಿಷ ಬೇಡ. ಆಯ್ತಾ? ಇದು ಅಳಿಸ್ಬೋದಲ್ಲ ಇದನ್ನ? ಚಿತ್ರ ಅದಕ್ಕೆ ನಿಮ್ಗೆ ಸ್ವಲ್ಪ ಅರ್ಥ ಆಗು ಸಲ. ಎಸ್ ಅರ್ಥ ಆಗು ಸಲ ನಾವು ಇಟ್ಟಿದ್ದೇನೆ ಸರ್. ಓದವ 4ನೇದು ಓದು. ನಿಮ್ಮ ಹೆಸರೇನು ಹೇಳಪ್ಪ? ಏನ್ ಹೆಸರು? ಸಂಜು. ಆಕಿ ಏನ್ ಹೇಳಿದ್ಲು ಕೇಳು. ಒಂದು ನಮ್ಮ ಹತ್ತಿರ ಬಲೂನ್ ಅದ. ಏನದ? ಬಲೂನ್ ಗೋಳಾಕಾರ ಅದ. ಗೋಳಾಕಾರ ಆಗ್ಯದ ಇರ್ತವೆ. ಗೋಳಾಕಾರ ಬಲೂನ್ ಇರ್ತವೆ. ಆ ಬಲೂನ್ಗೆ ನಾವ್ ಏನ್ ಮಾಡಿವಪ್ಪ ಅಂದ್ರ ಗಾಳಿ ಹಾಕಿವಿ. ಏನ್ ಹಾಕಿವಿ? 1-2 ಪಂಪ್ ಹೊಡೆದಿವಿ. ಹೊಡೆದು ಹಂಗೆ ಬಿಟ್ಟಿವಿ. ಆಮೇಲೆ ನಮಗೆ ಬಲೂನ್ ಮತ್ತೆ ದೊಡ್ಡದು ಬೇಕಂತ ಮತ್ತೊಂದು ಪಂಪ್ ಹೊಡೆದಿವಿ. ಮತ್ತು ದಪ್ಪ ಆಗ್ಯದ. ಹೌದಾ? ಹಾಗಾದ್ರೆ ಆ 2 ದಪ್ಪನ್ನು ಏನ್ ಮಾಡ್ಬೇಕಂತ? 7 ಸೆಂಟಿಮೀಟರ್ 14 ಸೆಂಟಿಮೀಟರ್ಗೆ ಏನಾಗಿದೆ? ಹೆಚ್ಚಾಗ್ಯದ. ಈ 2 ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಫಸ್ಟ್ ಬಲೂನ 7 ಸೆಂಟಿಮೀಟರ್ ತ್ರಿಜ್ಯ ಹೊಂದದ. ಹವಾ ಹಾಕಿದಾಗ 14 ಸೆಂಟಿಮೀಟರ್ ಉಬ್ಬದ. ಆ 2 ಮೇಲ್ಮೈ ವಿಸ್ತೀರ್ಣ ಕಂಡಿಡಿರಿ. ನಂತರ ಅನುಪಾತ ಕಂಡಿಡಿರಿ. ಏನೇನಾಗ್ಯವ ನೋಡ್ಬಾ ಅದ್ರ ಪರಿಸ್ಥಿತಿ ಅಂತ. ಅವಾಗ ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಬಲೂನ್ ನೋಡ್ತೀನಿ. ಬಲೂನ್ ಹೆಂಗದ? ಬಲೂನ ಗೋಳಾಕಾರ ಆಗ್ಯದ. ಯಾಸ್ ಗೋಳಾಕಾರದ ಬಲೂನ ನೋಡಿ. ಫಸ್ಟ್ ಇಷ್ಟು ಹೀಗದ ಬಲೂನ್ ಇಷ್ಟ ಹೀಗಿದೆ. ಇದ್ರ ತ್ರಿಜ್ಯ 7 ಸೆಂಟಿಮೀಟರ್ ಫಸ್ಟ್ ಬಲೂನ್. ಸೆಕೆಂಡ್ ಉಬ್ಬಿಸಿನಿ. ಉಬ್ಬಿಸಿದಾಗಿದ್ದು 14 ಆಗಿದೆ. ಫಸ್ಟ್ ಉಬ್ಬಿಸಿಲ್ಲ 7 ಅದ. ಆಮೇಲೆ ಉಬ್ಬಿಸಿನಿ ಎಷ್ಟಾಗಿದೆ? 14. ಹಾಗಾದ್ರ ಈ 1ನೇ ಬಲೂನಿನ ಏನ್ ಕಂಡುಹಿಡಿಬೇಕಂತ? ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋಣ. ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಒಂದೇ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಒಂದೇ. ಯಸ್. ಹಾಗಾದ್ರೆ TSA is equals 4πr². 1ನೇ ಬಲೂನ್. ಹಾಗಾದ್ರೆ ಪೈದ ಬೆಲೆ ಇಷ್ಟೇ ತಗೋಬೇಕಂತ ಏನು ಹೇಳೇನ? ಎಲ್ಲ 22 ಪೈ ನೋಡಿ ಫಿಕ್ಸ್.
ಅವಾಗ 4 ಇಂಟು 3.14 ಇಂಟು 7 ಇಂಟು 7 ಅಥವಾ 3.14 ಬೇಡ 22/7 ಹಾಕಿಬಿಡಮ್ಮ ಈಸಿ ಆಗಿಬಿಡ್ತು 7 7 ಕ್ಯಾನ್ಸಲ್ ಕರೆಕ್ಟಾ ಹಾಗಾದ್ರೆ 27 ನಾಲ್ಕಲೆ 88 ಇಂಟು 7 ನೋಡ್ರಿ 7 ಎಂಟ್ಲೆ 56 10ಕ 5 7 ಎಂಟ್ಲೆ 56 56 ಕೂಡಿಸಿದ್ರೆ ಎಷ್ಟು 616 ಸೆಂಟಿಮೀಟರ್ ಸ್ಕ್ವೇರ್ ಮೊದಲನೇ ಬಲೂನ್ ಉಬ್ಬಿಸಲಾರ್ಗೆ ಮೊದಲ ಏನ್ಪ ಮೊದಲು ಉಬ್ಬಿಸಿಕ್ಕಿಂತ ಮೊದಲು ಇರುವಂತ ಬಲೂನ್ ಇನ್ನು ಉಬ್ಬಿಸಿದ ಎಷ್ಟು ಆತ ನೋಡೋಣ ಉಬ್ಬಿಸ್ತೀನಿ ನೋಡ ಹವ ಹಾಕ್ತೀನಿ ಮಾಡ್ರಿ ಹವ ಹೊಡೆದಾಗ TSA is equals 4/r². ಹಾಗಾದ್ರೆ 4 ಇಂಟು 22/7 ಆರ್ದ ಬಲೆ ಎಷ್ಟು ಉಬ್ಬಿಸಿದಾಗ ಹಾಗಾದ್ರೆ 14 ಇಂಟು 14 ಛೇದ 7 ಒಂದಲೇ 7 ಎರಡಲೇ 14 22 ನಾಲ್ಕಲೇ 88 ಇಂಟು 2 ಒಂದ ನೋಡು 14 ಎಷ್ಟು ಗುಣಾಕಾರ ಮಾಡೋಕೆ ಇದಕ್ಕೆ ಎಸ್ ಹಾ 14 ಎರಡೇ 28 ನೋಡಪ್ಪ ಹಾಗಾದ್ರೆ ಒಬ್ಬ ಬರ್ಬೇಕು ನನಗೆ 88 28 ಗುಣಿಸಿ ಹೇಳ್ಬೇಕು ಯಾರಾದ್ರೆ ಪಟ್ 88 ಮತ್ತು 28 ಗುಣಿಸಿದ್ರೆ ಎಷ್ಟು ಬರ್ತದೆ ಆನ್ಸರ್ ಬಾಯ್ ಹೀಗೆ ಬೇಗ ಬಿಡಿಸು 88 ಮತ್ತು 28 ಪೆನ್ ಇದೆಯಪ್ಪ ಕೈಯಾಗ ತಗೋ ಕಚ್ಚ ತಗೋ ಎರಡು ತಗೋಬೇಕು ಹಾ ಪೆನ್ ತಗೋಬೇಕು ಜೊತೆಯಾಗಿ ಅಂತ ಕರೆಕ್ಟ್ ಇರ್ತದೆ ಪೆನ್ ಇಲ್ಲ ಮತ್ತೆ ಸರಿ ಆಗಲ್ಲ ಎಷ್ಟು ಆತ ಸಾಟ್ ನನಗೆ ಹೇಳ್ಬೇಕು ನೀ ಕ್ವಿಕ್ಕಾಗಿ ಹೇಳು ಒಬ್ರು ಹೇಳ್ರಿ ಎಷ್ಟು 2044 ಸೆಂಟಿಮೀಟರ್ ಸ್ಕ್ವೇರ್ ಕರೆಕ್ಟ್ ಅಮ್ಮ ಕಡಿ ಸರಿಯಪ್ಪ ಸರಿಯಾ ಬಿಡಿಸ್ಬಾ ನಾವು ಸರಿ ಸರಿಯೇನು ಬಿಡಿಸ್ತೇನೆ ಬಾ ನೋಡಿ ಸ್ವಲ್ಪ ಕಲೀರು ಯಾಕೆ ಹಿಂಗೆ ಮಾಡ್ತೀರಾ ಗುಣಕ್ಕಾಗ್ಲಿ ಮಾಡ್ತೀವಿ ಹೈಟ್ ಐತಿ ಮ್ಯಾಮ್ ಮಾಡೋದು ಎದಕ್ಕೆ ಮಾಡ್ತೀಯಪ್ಪ ಯಾವ್ಯಾವ ಸಂಖ್ಯೆ ಎಸ್ ಮಾಡು ಗುಡ್ ಅದು ಜೋರ್ ಸಂಖ್ಯೆ ಮಾಡಿ 88 ಮತ್ತು 28 ಗುಣಾಕಾರ ಮಾಡ್ರಿ ಮಾಡ್ತಾ ನೋಡೋ ಸ್ವಲ್ಪ ಸರ್ದು ಮಾಡಿ ಕಡೆ ಸ್ವಲ್ಪ ಸರಿ ನಿಧಾನಾಗಿ ಸರ್ದು ಮಾಡು ಸರಿ ಯಾಸ್ ಮಾಡಿ ತೋರ್ಸು ಹೇಳು ಹೆಂಗೆ ಮಾಡಿದೆ 8 64 64 4 ಅದು ದಸ್ಕ ಕೊಟ್ಟಿದೆ 8 64 ಮತ್ತು 64 ಬಾಕ್ಸಸ್ 70 ಗುಡ್ ಮತ್ತೆ 8 16 6 ಒಂದು ದಸ್ಕ ಕೊಟ್ಟಿದೆ ಸರ್ 8 16 ಒಂದು 17 ನಾನು ಪೂರ್ತಿ 2004 ಕರೆಕ್ಟಾ ಗುಡ್ ಪರವಾಗಿಲ್ಲ ಹೌದು ಸರಿ ಹೌದು ಓಕೆ ಹಾಗಾದ್ರೆ 2464 ಮೊದಲ ಉಬ್ಬಿಸ್ಕಿಂತ ಮೊದಲ ಉಬ್ಬಿಸಿದ ನಂತರ ಅವುಗಳ ಅನುಪಾತ ಕಂಡುಹಿಡಿಬೇಕಂತ ಅನುಪಾತ ಹೇಗಿರ್ತದೆ ಅಂದ್ರ ಮೊದಲ ಗೋಳದ ಅನುಪಾತ ಎರಡನೇ ಗೋಳದ ಅನುಪಾತ ಮೊದಲ ಗೋಳದ ಅನುಪಾತ 616 ಸೆಂಟಿಮೀಟರ್ ಸ್ಕ್ವೇರ್ ಎರಡನೇ ಗೋಳದ ಅನುಪಾತ 2464 ಸೆಂಟಿಮೀಟರ್ ಇವೆರಡು ಛೇದ ಹೊಡೆದ್ರೆ ನಿನ್ನ ಅನುಪಾತ ಸಿಕ್ತು ಅನುಪಾತ ಅಂದ್ರೆ ಭಾಗಿಸುದು ಅಂತ ಅರ್ಥ ಅನುಪಾತ ಮೀನ್ಸ್ ವಾಟ್ ಬಾಕ್ಸು 2 ರಿಂದ 10 ಛೇದ ನೋಡ 2 ಒಂದಲೇ 2 ಎರಡಲೇ 2 ಮೂರಲೇ 2 ನಾಲ್ಕಲೇ 2 ಮೂರಲೇ 6 ಹಾ 0 2 ಎಂಟ್ಲೆ 16 0 ಯಾಕೆ ಕೊಟ್ಟೆ ಯಾವುದು 2 ಎರಡಲೇ ಹಾ ಎಸ್ ಗುಡ್ ಕರೆಕ್ಟ್ ರೈಟಾ ಮ್ಯಾಗಿನ್ ಸರಿ 0 ಯಾಕೆ ಬಂದ ಮೇಲೆ ಹಾ ಒಂದೈತಿ 2ಕ್ಕಿಂತ ಕಡಿಮೆ ಅದ ಆದಿಷ್ಟ ಮತ್ತೆ ಹೋಗ್ತದ ನೋಡೋ ಹೋಗ್ತದ ಮತ್ತೆ 2 ಹಾ 2 6 12 2 ಒಂದಲೇ 2 2 6 12
ಕರೆಕ್ಟಾ? ಹಾಗಾದ್ರೆ ಮತ್ತೆ ಎರಡು ಒಂದಲೇ ಎರಡು ಎಷ್ಟು ಉಳಿತು? ಎರಡಲೇ 10 ಎರಡು ನಾಲ್ಕನೇ ಮತ್ತೆ ಎರಡಲೇ ಹೋಗ್ತು ಮತ್ತೆ ಎರಡಲೇ ಹೋಗ್ತದ ನೀನೆ ಎರಡು ಮೂರ್ಲೇ 6 0 ಎರಡು ಎಂಟ್ಲೇ 16 ಎರಡು ಏಳೇ 14 ಎರಡು ಏಳೇ 14 ಕರೆಕ್ಟಪ್ಪ? ಹಾಗಾದ್ರೆ ಮತ್ತೆ ಹೋಗ್ತದೆ ಎಂಟ್ಲಿ ಇಲ್ಲಿ ಬಂದ್ರ ಸಂಖ್ಯೆನ ಮೇಲ್ರ ಬಂದ್ರ ಸಂಖ್ಯೆನ ಕೆಳಗೆ ಬರ್ತದೆ. ಹಾ ಏಳು 11 ಹೋಗ್ತದ ನೋಡು 11 7 77 11 2 22 ಎಷ್ಟು ಬಿಡ್ತದನ 11 8 88 11 7 ಹಾ 11 2 22 11 8 27 7 ಒಂದಲೇ 7 4 ಹೇ ಮಾಡಿ 7 ಒಂದಲೇ 7 4 1/4 ಇದು ಅನುಪಾತ 1:4 1 ಬಿಡ್ತಾರೆ ಎಷ್ಟು ಅದ ಆನ್ಸರ್ ಇನ್ ಯಸ್ ಕರೆಕ್ಟ್ ಇರಲೇಬೇಕು ಯಸ್ ಹಲೋ ಮುನ್ಸಿಪಾಲಿಟಿ ಕರೆಕ್ಟ್ ಎಷ್ಟು 1:4 ಪಾಯಿಂಟ್ ಅಲ್ಲ ಅನುಪಾತದ ಚಿಹ್ನೆ ಅದು ಪಾಯಿಂಟ್ ಅದು ಒಂದೇ ಸಿಂಗಲ್ ಇರ್ತದೆ ಎರಡು ಡಾಟ್ ಕೊಟ್ಟಂದ್ರೆ ಅನುಪಾತ ಅದ್ರ ಹೆಸರೇನು ಹಾಗಾದ್ರೆ ಒಬ್ಬಿಸಿಕ್ಕಿಂತ ಮೊದಲ ಒಂದಿದ್ರ ಒಬ್ಬಿಸಿಂದ 4 ಪಟ್ಟು ಆಗ್ತದಂತ ಉಬ್ಬಿಸಿಗಿಂತ ಮೊದಲು ಒಂದಿತ್ತಂದ್ರೆ ಉಬ್ಬಿಸಿಂದ 4 ಆಗ್ತದಂತ ಅಂದ್ರೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಇರ್ತದೆ ಅನುಪಾತ ಅಂದ್ರೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ಹೋಲಿಕೆ ಮಾಡಂದಂಗೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡೋದು ಈಗ ನಿನಗೆ ಹೋಲಿಕೆ ಮಾಡೋದು ಹೆಂಗೆ ಹೋಲಿಕೆ ಜಾಣತನದಲ್ಲಿ ಹೋಲಿಕೋ ಬರೆಯುವುದರ ಹೋಲಿಕೋ ಓದುವುದರಲ್ಲಿ ಹೋಲಿಕೆ ಮಾಡೋದು ಚೆನ್ನಾಗಿ ಹೋಲಿಕೆ ಮಾಡೋದು ಇಲ್ಲಿ ಏನಾಗಿದೋ ಸಣ್ಣದಕ್ಕೆ ಒಂದು ದೊಡ್ಡದಕ್ಕೆ ಹೋಲಿಕೆ ಮಾಡಿವಿ ಅದು ಅನುಪಾತ 1:4 ಬಂದದ್ದು ಅಷ್ಟೇ ಯಸ್ ಓಕೆ ಹಾ ಹೋಗೋಣ ಮುಂದೆ ಚಣ ನೆಕ್ಸ್ಟ್ ಎಕ್ಸಾಂಪಲ್ ಎಷ್ಟಪ್ಪ ಅಂದ್ರೆ ಇದು 4ನೇ ಭಾರಿ ಚಂದ ಹಿತ್ತಾಳೆಯಿಂದ ಮಾಡಿದ ಒಂದು ಅರ್ಧ ಗೋಳಾಕಾರದ ಪಾತ್ರೆಯ ಒಳವ್ಯಾಸ ಪಾತ್ರೆ ಎಂತದಂತ ಓದು ನೀವು ಓದಪ್ಪ ಅಣ್ಣ ಓದ್ನೆ ಪಾತ್ರೆಯನ್ನು ಹಿತ್ತಾಳೆಯಿಂದ ಮಾಡಿವಿ ಅದು ಮಾಡಿವಿ ನಂದೀಶ ಕಡಿ ನೀವೆಲ್ಲರೂ ಹಳ್ಳಿಯಿಂದನೇ ಬಂದಿರಿ ಕರೆಕ್ಟಾ ಯಾರು ಜಾಸ್ತಿ ಜನ ಸಿಟಿಲಿಂದ ಬಂದಿಲ್ಲ ಹಳ್ಳಿ ಒಳಗ ಬಾತ್ರೂಮ್ ಇರ್ತಾವ ಬಾತ್ರೂಮ್ ಅಂದ್ರೆ ಟಾಯ್ಲೆಟ್ ಹೋಗೋದಲ್ಲ ಸ್ನಾನ ಮಾಡೋದು ನೀವು ಈಗ ಇತ್ತಿತ್ಲಾಗೆ ನಮ್ಮ ಹುಡುಗರು ಮಾಡರ್ನಾಗಿ ಏನೋ ಹೇಳಿದ್ರೆ ಏನೋ ತಿಳ್ಕೊತಾವ ಬಾತ್ರೂಮ್ ಅಂದ್ರೆ ಟಾಯ್ಲೆಟ್ ಅಂತ ತಿಳ್ಕೊತಾವ ಇಂಗ್ಲೀಷ್ನಾಗ ಬಾತ್ ಅಂದ್ರೆ ಜಳಕ ಮಾಡು ಮನಿ ಅಂದಂಗ ಸ್ನಾನ ಮಾಡು ಮನಿ BATH ಬಾತ್ ಅಂದ್ರೆ ಸ್ನಾನ ಬಾತ್ರೂಮ್ ಅಂದ್ರೆ ಸ್ನಾನ ಮಾಡು ಮನಿ ಅಂದಂಗ ಇಲ್ಲಿ ನೀವು ಬಾತ್ರೂಮ್ ಅಂದ್ರೆ ಏನ್ ತಿಳ್ಕೊತೀರಿ ಬೇರೆ ಅಂತ ತಿಳ್ಕೊಂಡ್ಬಿಡ್ತೀರಿ ಏನ್ ಮಾಡು ಅಲ್ಲಿ ನಿಮ್ಮ ಏನದಾವ ಅಂದ್ರ ಹಿತ್ತಲು ಅಂತ ಬರ್ತಾವ ನಮ್ಮ ಕಡೆ ಹಿತ್ತಲು ಹಿತ್ತಲ್ದಾಗ ಏನ್ ಮಾಡ್ತಾರಂದ್ರೆ ನೀರ್ ಕಾಸ್ತಾರೆ ಕಟ್ಟಿಗೆ ಇಟ್ಟು ಒಲೆ ಮಾಡಿ ಆ ಒಲೆ ಹೇಗಿರ್ತದಂದ್ರ ಹಿತ್ತಾಳೆಯಿಂದ ಮಾಡಿದಂತ ಹಾಂಡೆ ಇರ್ತದ ಗೊತ್ತ ಹಾಂಡೆ ಅಂದ್ರೆ ಆ ಹಾಂಡೆಯನ್ನ ಕಂಪ್ಲೀಟ್ ಉಗಿದಿರ್ತದ ಒಳಗೆ ಹಾಕಿಬಿಟ್ಟು ಒಲೆಯನ್ನ ಒಳಗೆ ಇಟ್ಟಿರ್ತಾರ ಅದು ಕಂಪ್ಲೀಟ್ ಮೇಲಿಂದ ಅಷ್ಟೇ ಕಾಣಿಸ್ತದ ಅದು ಹಿತ್ತಾಳೆಯಿಂದ ಮಾಡಿದಂತ ಹಾಂಡೆ ಒಳಗಡೆ ಫುಲ್ ಕಂಪ್ಲೀಟ್ ಮರ್ಜ್ ಆಗಿರ್ತದ ಮುಳುಗಿರ್ತದ ಕೆಳಗಡೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಒಲೆ ಹಚ್ಚಿದಾಗ ಬೆಂಕಿ ಹಚ್ಚಿದಾಗ ಹಿತ್ತಾಳೆ ಬೇಗ ಕಾಯ್ದು ಬಿಡ್ತದ ನಾವು ಯಾವಾಗಲೂ ಹಿಂದಿನ ಜನನು ಕೂಡ ಸೈಂಟಿಫಿಕಲ್ ಆಗಿದ್ರು ಈಗಿನಕ್ಕಿಂತ ಸೈಂಟಿಫಿಕ್ ಇತ್ತು ಅದು ಗೊತ್ತಿಲ್ಲ ಅಷ್ಟೇ ಯಾಕೆ ಹಿತ್ತಾಳೆನ ಜಾಸ್ತಿ ಯೂಸ್ ಮಾಡ್ತಿದ್ರು ಅಲ್ಯೂಮಿನಿಯಂ ಯಾಕೆ ಜಾಸ್ತಿ ಯೂಸ್ ಮಾಡ್ತಿದ್ದಲ್ಲ ಕಬ್ಬಿಣ ಯಾಕೆ ಜಾಸ್ತಿ ಯೂಸ್ ಮಾಡ್ತಿದ್ದಲ್ಲ ಅಂದ್ರೆ ಹಿತ್ತಾಳೆ ಬೇಗ ಕಾಯ್ತದ ಶಾಖ ಜಾಸ್ತಿ ತಗೋತದ ಹಿತ್ತಾಳೆ ಬೇಗ ಶಾಖವನ್ನು ಉತ್ಪತ್ತಿ ಮಾಡ್ತದೆ ಆ ಹಾಂಡೆ ಹಿತ್ತಾಳೆದಿರ್ತಿತ್ತು ಅದನ್ನ ಏನು ಮಾಡ್ತಿದ್ರು ಅಂದ್ರೆ ಒಲೆ ಹಾಕಿ ಬಿಡ್ತಿದ್ರು ಅವಾಗ ನೀರು ಬೇಗ ಕಾಯ್ದು ಬಿಡ್ತಿತ್ತು ಒಂದು ಹಾಂಡೆ ಕಾಯಿಸಿದ್ರೆ 10-20 ಜನ ಸ್ನಾನ ಮಾಡ್ತಿದ್ರು ಮಾಡ್ತಾರೆ ಇವನು ಕೆಲವೊಂದು ಊರಾಗ ಅದಾವ ರಾಣೆಬೆನ್ನೂರು ತಾಲೂಕಿನಾಗ ಭಾಳ ಊರಾಗ ಅದಾವ ಹೌದು ಈ ಕಡೆ ಬಳ್ಳಾರಿ ಜಿಲ್ಲೆದಾಗೂ ಇರ್ಬೋದು ಆದ್ರೆ ಈ ಕಡೆ ಕಾಣಲ್ಲ ಚಿತ್ರದುರ್ಗ ಡಿಸ್ಟ್ರಿಕ್ನಾಗ ಅದ್ರ ಐಡಿಯಾ ಗೊತ್ತಿಲ್ಲ ಬೇರೆ ಬೇರೆ ಇರ್ಬೋದು ಅಲ್ಲಿ ಎಲ್ಲ ಮನ್ಯಾಗ ಅದಾವ ಮತ್ತು ಮನೆಯಾಗೆ ಎತ್ತುಗಳನ್ನು ಕಟ್ತಾರ ಅದಕ್ಕೆ ಹಕ್ಕಿ ಮನಿ ಅಂತಾರ ಅವ್ರು ಒಳಗೆ ಪಕ್ಕದಲ್ಲೇ ಇಲ್ಲೇ ಎತ್ತು ಬಸವಣ್ಣ ಪಕ್ಕದಲ್ಲೇ ಮಲ್ಕೊಳ್ಳೋದು ಪಕ್ಕದಲ್ಲೇ ಹಸು ಡೋರ್ ಹಾಕಿಬಿಟ್ರ ಮನಿ ಫುಲ್ ಬ್ಯಾಕ್ ಹೊರಗಡೆ ಇಲ್ಲ ಒಳಗಡೆ ಇಲ್ಲ ಕೆಲವೊಂದು ಊರಾಗ ಹೆಂಗ ಅಂದ್ರೆ ಎತ್ತುಗಳ ದನಗಳನ್ನು ಹೊರಗೆ ಕಟ್ತಾರ ಮನೆಯಾಗ ಅವ್ರು ಮಲ್ಕೋತಾರ ಕೆಲವೊಂದು ಸಿಸ್ಟಮ್ ಹೆಂಗಿರ್ತವೆ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಹಿತ್ತಾಳೆ ಯಾಕೆ ಯೂಸ್ ಮಾಡ್ತಾರಂದ್ರೆ ಈ ದೃಷ್ಟಿಯಿಂದ ಹಿತ್ತಾಳೆ ಯೂಸ್ ಮಾಡ್ತಾರೆ
ಮತ್ತು ಮೊದಲು ಹಳ್ಳಿ ಒಳಗೆ ಬಾಣಂತಿಯರು ಅಂತಿದ್ರು ಗೊತ್ತಾ ನಿಮಗೆ? ಹಾ ಸರ್ ಬಾಣಂತಿಯರಿಗೆ ಹಿತ್ತಾಳೆಯಿಂದ ನೀರು ಕಾಯಿಸಿ ಹಾಕ್ತಿದ್ರು. ಮಗು ಆದಾಗ ಅವ್ರಿಗೆ ನೀರು ಹಾಕ್ತಾರ, ದಬ್ 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 ಅಂತ ನೀರು, ಬಿಸಿ ಬಿಸಿ ನೀರು ಹಾಕ್ತಾರೆ. ಗೊತ್ತಾಯ್ತಾ? ಯಾಕಂದ್ರೆ ಹಿತ್ತಾಳೆಯಿಂದ ಅದು ಕೆಮಿಕಲ್ ಇರೋದಿಲ್ಲ, ಅದು ಒರಿಜಿನಲ್ ಇರ್ತದ ನೀರು ಅನ್ನೋ ದೃಷ್ಟಿಯಿಂದ ಏನ್ ಮಾಡ್ತಾರಂದ್ರೆ ಅದರಿಂದನೇ ಹಾಕ್ತಿದ್ರು, ಆರೋಗ್ಯ ಚೆನ್ನಾಗಿರ್ಲಿ ಅಂತ. ಆದ್ರೆ ಸೈಂಟಿಫಿಕ್ ಆಗಿ ಗೊತ್ತಿರಲಿಲ್ಲ. ಈಗೇನು ಗೀಜರ್ನೇ ದಬ್ ದಬ್ ಹಾಕ್ತಾರೆ, ಎಲ್ಲ ಕೆಮಿಕಲ್ ಮಿಕ್ಸಿ. ಏನ್ ಮಾಡ್ತಾರೆ? ಚರ್ಮ ರೋಗ ಬೇಗ ಬಂದ್ಬಿಡ್ತದೆ ಅಷ್ಟೇ, ಸಿಂಪಲ್. ಕೆರ್ಕೋತ ಕೂತ್ಬಿಡು. ಅರ್ಥ ಆಯ್ತಾ? ಅದಕ್ಕೆ ನಾವೇನ್ ಮಾಡೀವಿ ಅಂದ್ರೆ ಇಲ್ಲಿ ಗೋಳದ ಹಿತ್ತಾಳೆಯಿಂದ ಮಾಡ್ಯಾನ. ಎದರಿಂದ ಮಾಡ್ಯಾನ? ನೋಡು, ಒಂದು ಶಬ್ದ ಹಿತ್ತಾಳೆ ಬಂದ್ರೆ ಇಷ್ಟೆಲ್ಲ ಆಯ್ತು. ಹಿತ್ತಾಳೆಯಿಂದ ಮಾಡಿದ ಒಂದು ಅರ್ಧ ಗೋಳಾಕಾರದ ಪಾತ್ರೆಯ ಒಳ ವ್ಯಾಸ 10.5 ಸೆಂಟಿಮೀಟರ್ ಅಂತ ವ್ಯಾಸ ಕೊಟ್ಟ. ಪಾತ್ರೆಯ ಒಳಭಾಗದಲ್ಲಿ ಕಲಾಯಿಯನ್ನು ಹಾಕಿಸಲು, ಕಲಾಯಿ ಅಂದ್ರೆ ಗೊತ್ತಾ ನಿಮಗೆ? ಇಲ್ಲ. ಕಲಾಯಿ ಅಂದ್ರ ಹಾಂಡೆ ಮಾಡ್ತಾರ, ಗೊತ್ತಾ? ಹಾಂಡೆ ರೆಡಿ ಮಾಡ್ತಾರ, ನೋಡಿರ ಎಲ್ಲೇ ಹಾಂಡೆ? ಮೊದಲಿದ್ರು ಅವರು, ಈಗ ಅದರಲ್ಲಿ ಗೊತ್ತಿಲ್ಲ. ಮೊದಲು ಕಮ್ಮಾರ್ ಅಂತ ಇದ್ರು, ಈಗೂ ಇದಾರ. ಕಮ್ಮಾರ್ ಮೊದಲು ಹಾಂಡೆ ಮಾಡ್ತಿದ್ರು, ಸುತ್ತಿಗಿರಿಂದ ಬಡ್ದು 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 ಹಾಂಡೆ ರೆಡಿ ಮಾಡ್ತಿದ್ರು. ಹಾಂಡೆ ಸೋರ್ತಿತ್ತಂದ್ರ ಅದನ್ನ ಸೋಲಾರ್ದಂಗೆ ರೆಡಿ ಮಾಡ್ತಿದ್ರು. ಈಗೆಲ್ಲ ಏನಾಗ್ಯದ ಗೊತ್ತಾ? ಎಲ್ಲ ಮಷಿನ್ ಅದಾವ, ಡೈರೆಕ್ಟ್ ಲೀಕ್ ಆಗ್ಲಕತ್ತಂದ್ರೆ ಎಕ್ಸ್ಚೇಂಜ್ ಮಾಡಿ ಹೊಸ ತಂದ್ಬಿಡ್ತಾರೆ. ಅವಾಗ ಹಂಗಿರ್ಲಿಲ್ಲ. ಅದು ಲೀಕ್ ಆಗ್ಲಕತ್ತಂದ್ರ ಕಮ್ಮಾರ್ ಹತ್ರ ಹೋಗಿ ಹಾಂಡಿಯನ್ನ ಊರೂರಿಗೆ ಅವರೇ ಬರೋರು. ಎಸ್, ಊರೂರಿಗೆ ಅವರೇ ಬರೋರು. ಈಗ ಬರಲ್ಲ ಯಾರು. ಅದನ್ನ ಏನ್ ಮಾಡ್ಯಾನಂದ್ರ ಏನೋ ಸೋರ್ಲಾಕತ್ತದಂತ ಅದನ್ನ ಏನ್ ಮಾಡ್ಯಾನ? ಬಡಿತಾ ಮಾಡ್ಲಿಕ್ಕೆ 100 ಸ್ಕ್ವೇರ್ ಸೆಂಟಿಮೀಟರ್ಗೆ 16 ರೂಪಾಯಿ ಕೊಡ್ತಾನ. ಹಾಗಾದ್ರೆ ನಾವು ಎಷ್ಟು ಸೆಂಟಿಮೀಟರ್ ಮಾಡಿದ್ರೆ ಎಷ್ಟು ರೂಪಾಯಿ ಆಗ್ತದೆ ಕಂಡಿಡ್ಬೇಕಷ್ಟೇ. ಇದೇ ಹಿತ್ತಾಳೆಯಿಂದ ಮಾಡಿದ್ದು. ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಎಕ್ಸಾಂಪಲ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋತೀವಿ, ಆಮೇಲೆ ಬಿಡಿಸ್ತೀವಿ. ಅದು ಪಾತ್ರೆ ಯಾವ ಆಕಾರ ಅರ್ಧ ಗೋಳಾಕಾರವಾಗಿದೆ. ಹಾಗಾದ್ರೆ ಅರ್ಧ ಗೋಳಾಕಾರದ ವ್ಯಾಸ ಎಷ್ಟಿದೆ? 10.5 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇದು ಅರ್ಧಿಸಬಹುದಾ? ಇವ್ ಯಾಕೆ ಇಟ್ಟಿನ ಕೊಟ್ಟ ನಿಮ್ಗೆ? ಹಾ, ಸ್ವಲ್ಪ ಅರ್ಥ ಅಲ್ಲಿ ಹೆಂಗಿರ್ತದೆ ಅರ್ಧ ಗೋಳ, ಹೆಂಗ್ ಪೂರ್ಣ ಗೋಳ ಹೆಂಗಿರ್ತದೆ, ಏನ್ ಮಾಡುದು ಅಂತ ಕಂಪ್ಲೀಟ್ ಆಗಿ ಏನ್ ಮಾಡಿದೀನಿ ಇಟ್ಟಿದ್ದೀನಿ. ಈ ಸೂತ್ರ ಒಂದು ಡೈರೆಕ್ಟ್ ಬರೀತೀನಿ ಇಲ್ಲಿ. CSA 2πr², PSA 3πr². ಜಾಗಿಲ್ಲ ಅಂತ ಸ್ವಲ್ಪ ತೆಗೆದೀನಿ. ಎಸ್, ಹಿತ್ತಾಳೆಯಿಂದ ಮಾಡಿದ ಹಾಂಡೆ ಪಾತ್ರೆ ಅರ್ಧ ಗೋಳಾಕಾರ ಇದೆ. ಅದರ ವ್ಯಾಸ D 10.5 ಸೆಂಟಿಮೀಟರ್ ಇದೆ. ಹಾಗಾದ್ರೆ ನಾವೇನ್ ಮಾಡೋದು? ಆ ಅರ್ಧ ಗೋಳದ ಏನ್ ಮಾಡ್ಬೇಕು? CSA ಕಂಡಿಡ್ಕೋಬೇಕು. ಕಂಡಿಡ್ಕೊಂಡು ಮುಂದುವರಿಬೇಕಷ್ಟೇ, ರೈಟ್? ಅರ್ಧ ಗೋಳದ. ಹಾಗಾದ್ರೆ ಆರ್ ಬೆಲೆ ಯಾರು ಹೇಳ್ತೀರಿ? ಎಷ್ಟು? ಡಿ ಆರ್ ಕಿಂತ 2 ಜಾಸ್ತಿ ಇರ್ತದೆ, 6 ಡಿ ಕಿಂತ ಕಡಿಮೆ ಇರ್ತದೆ. ಹಾಗಾದ್ರೆ 10.5 ಅರ್ಧ ಎಷ್ಟು ಅಂತ ಕೇಳಿ ನಮ್ಮ 5.25 ಅರ್ಧ ಮಾಡ್ಕೋಬೇಕು. 6 ಅಂದ್ರೆ ನೋಡಿ, ಇದಕ್ಕ 10.5ಕ್ಕೆ 2ರಿಂದ ಭಾಗಿಸ್ಬೇಕು. ಭಾಗಿಸ್ಬೇಕು. ದಶಮಾಂಶ ಬಂದು ನೋಡ್ರೆ ನೀವು ಭಾಗಿಸ್ಬಿಟ್ಟು ಹಿಂಗೆ ಬರ್ತದೆ, ಸರಿ, ಮುಂದೆ ಅನುಕೂಲ ಆಗ್ತದೆ. ಅವಾಗ ಅರ್ಧ ಗೋಳದ CSA is equals 2πr². ಆಯ್ತು ನೋಡಿಲ್ಲ? ಹಾಗಾದ್ರೆ ಸೂತ್ರ ಹಾಕ್ರಿ. 22/7 ಹಾಕ್ರಿ. ಆರ್ದ ಬೆಲೆ ಎಷ್ಟು? 10.5/2 into 10.5/2. 2 ಯಾಕೆ ಹಾಕಿನಿ ಹೇಳ್ತೀನಿ ನಿಮ್ಗೆ. ಈಗ 2 ಕ್ಯಾನ್ಸಲ್, 2 ಒಂದೇ, 2 11 ಛೇದ್ ಹೋಗ್ತದೆ. ಉಳಿದೇನಂದ್ರೆ 11/7 ಇಂಟು 10.5 ಇಂಟು 10.5. 7 ಹೋಗಿಲ್ಲ, ಹಾಗೆ ಇಟ್ಟಿನಿ. ಛೇದ್ ಎಲ್ಲಿ ಯಾವ ಹೋಗ್ತಾವ ಛೇದ್ ಅಷ್ಟೇ ಹೊಡೆದೇವು ನಾವು. ಸರಿಯಪ್ಪ? ಹಾಗಾದ್ರೆ ನನಗೆ ನಿನಗೆ ಬೇಕು 10.5 7ರಿಂದ ಮತ್ತೆ ಛೇದ್ ಹೋಗ್ತದೆ ನೋಡ್ರಿ. 7 ಒಂದೇ 7, 7 5 35. ಎಷ್ಟು? 1. ಎಸ್, ನಿನ್ನೆ ಮಾಡಿ ಅಂತಾವು. ಹಾಗಾದ್ರೆ ಮತ್ತೆ ಹೋಯ್ತು. ಈಗ 7 ಒಂದಲೇ 7 1.5 ಉಳಿತೇನ. 1.5ಕ್ಕೆ 10.5 ಗುಣಿಸ್ರಿ, ಮತ್ತೆ 11 ಗುಣಿಸ್ರಿ, ಆನ್ಸರ್ ಬಂದ್ಬಿಡ್ತೀವಿ. ಈಗ ನೋಡಿ, 10.5ಕ್ಕೆ 1.5ರಿಂದ ಗುಣಿಸ್ಬೋದು.
15 ಮಂದಿ ಬರ್ತಿದ್ವು ಅಂದ್ರೆ ಡೈರೆಕ್ಟ್ ಮಾಡ್ಬೋದು, ಇಲ್ಲ 2 ಸರಿ ಮಾಡ್ಬೋದು. ನಾನು 15 ಮಂದಿ ಬರ್ತಾವೆ, ನಿಮ್ಗೆ ಬರ್ತಾವ 15 ನೋಡು. 15 5 75 ಈಗ 7 ಹೇಳ 10 15 0 0 0 7 ಕುಣಿಸಿದ್ರ 7 15 ಒಂದೇ 1 11 ಇಂಟು 15.7 ಈಗ ಇದಕ್ಕೆ 11 ಗುಣಿಸ್ರಿ. ಹೇಳಿ ಯಾರು ಹೇಳ್ತಾರೆ 11 ಗುಣಿಸಿ ಹೇಳ್ರಿ ನೋಡು ಮಾಡ ಪಟ್ಟಣ 11 ಹೇಳ್ರಿ ಗುಣಿಸಿ ಪಾಯಿಂಟ್ಗಳನ್ನು ಕರೆಕ್ಟ್ ಆಗಿ ಕೂತ್ರಿ. ಇಷ್ಟೇ ಗುಣಾಕಾರ ಭಾಗಾಕಾರ ಏನು ಇಲ್ಲ ಈಗ ಸರಳ ಏನಣ್ಣ ಗುಣಾಕಾರ ಭಾಗಾಕಾರ ಅಷ್ಟೇ ಅಲ್ಲ, ಜಾಸ್ತಿ ಏನಿಲ್ಲ. ರೈಟ್ ಯಾಕೆ ನಿಂತ ಹೇಳ್ಬೇಕಪ್ಪ, ಯಾವ ಕರೆಕ್ಟ್ ಹೇಳ್ತಿದ್ದ ಯಾಕೆ ನಿಂತ ಹೇಳ್ರಿ. ಎಷ್ಟಪ್ಪ 173.85 ಅವ 5 ಸಾಕು. ಎಷ್ಟಿದ್ರ ವಿಸ್ತೀರ್ಣ ಬಂತು. ಎಕ್ಸಾಂಪಲ್ ಓದಪ್ಪ ಮುಂದೆ 2 5 2 5 ಎಕ್ಸಾಂಪಲ್ ಓದಪ್ಪ ಮುಂದೆ. ಹಾ ಅರ್ಧಗೋಳಾಕಾರದ ಪಾತ್ರೆಯ ಒಳಭಾಗವು 10.5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಒಳಭಾಗದಲ್ಲಿ ಕಲಾಯಿಸಲು ಹಾ 100 ಸೆಂಟಿಮೀಟರ್ಗೆ 12 ನೋಡಮ್ಮ ಎಸ್ ಕೇಳಮ್ಮ ಸರಿಯಾಗಿ ಓದಕ್ ಬರೋದು. ಓದು. ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 16 ರೂಪಾಯಿ. ಎಷ್ಟು ನಮ್ಮ ಹತ್ರ ಎಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಅದ? 173.25 ಸೆಂಟಿಮೀಟರ್ ಸ್ಕ್ವೇರ್ ಅದ. ಈಗ 173.25 ಸೆಂಟಿಮೀಟರ್ಗೆ ಎಷ್ಟು ದುಡ್ಡು ಆಗುತ್ತೆ ಅಂತ ಕ್ವಶನ್ ಕೇಳ ನಾವು. ಅವ ನೀವೇನ್ ಮಾಡ್ಬೇಕು, ಇದಕ್ಕೆ ಗುಣಾಕಾರ ಮಾಡ್ಬೇಕು. 173.25 ಇಂಟು 16 ಡಿವೈಡೆಡ್ ಬೈ 100 ಹೇಗೆ ಸರಳವಾಗಿ ಬಿಡಿಸುವುದು. ಈಗ ಇನ್ನೂ ಸರಳ ಏನಂದ್ರ 2 5 100 ಗುಣಿಸಿದ್ವಿ ಈ ಕಡೆ ಸಿದ್ದು ಬಿಡ್ತದೆ. ಬೇಕಾ ನೋಡ್ರಿ ನಾವು ನೋಡ್ರಿ. ಈಗ ಇದನ್ನ ನಾವು ನೋಡಿ 173.25 ಡಿವೈಡೆಡ್ 100 ಇದನ್ನ ಹೆಂಗ್ ಬರ್ತೀವಿ ಗೊತ್ತಾ? 173.25 ಅಂತ ಬರ್ತೀವಿ. ದಶಮಾಂಶ ತಗೋ ಸಂಜು ನೋಡು. ಬೇಕಂದ್ರೆ ಗೊತ್ತಾಗಿಲ್ವಾ? ಇದು ದಶಮಾಂಶ. ಇದನ್ನ ಭಿನ್ನ ರಾಶಿ ಬರೆಯೋದು ಹೆಂಗ್ ಬರ್ತದೆ ಗೊತ್ತಾ? 17/10 ಎಷ್ಟು ಸ್ಥಾನ ಅದ? 1 ಸ್ಥಾನ ಅದ. ಒಂದ್ ವೇಳೆ 2 ಸ್ಥಾನ ಇತ್ತಪ್ಪ ಹಿಂಗಿತ್ತ ತಿಳಿ ಹೆಂಗ್ ಬೈತಿ ಗೊತ್ತಾ? 777/100 ಅಂತ ಬೈತಾರ. ಗೊತ್ತಾಗುತ್ತಾ? ಹಾಗಾದ್ರೆ 2 ಸ್ಥಾನ ಇದ್ದಾಗ 100 ಹೋಗ್ಬಿಡ್ತು, ನಿನಗೆ ಇಷ್ಟೇ ಉಳಿತು. ಚೇಂಜ್ ಮಾಡಿನಿ. ಹಾಗಾದ್ರ ಎಲ್ಲಿದೆ ಇದು? ಎಲ್ಲಿದೆ? ಇದು ಆನ್ಸರ್ ಎಷ್ಟಾಗುತ್ತೆ ಗೊತ್ತಾ? 173.25 ಇಂಟು 16. 16 ಗುಣಿಸ್ಬಿಡ ನಿನಗ ಎಷ್ಟು ರೂಪಾಯಿ ಅನ್ನೋದು ಸಿಕ್ಕು ಬಿಡುತ್ತದೆ. ಅದಕ್ಕೆ ದಶಮಾಂಶ ಇದ್ದು ಭಿನ್ನ ರಾಶಿ ಮಾಡಿಕೊಡು. ಸರಿಯಾಗಿ 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 ಮಾಡಿ. ಎಷ್ಟೇ ಸಿಂಪಲ್, ಈಸಿಯಾಗಿ ಮಾಡ್ಬೋದು. ಯಾಸ ಎಕ್ದಮ್ ಈಸಿ. ಹಾ ಗುಣಾಕಾರ ಮಾಡಪ್ಪ ಫಾಸ್ಟ್. ಯಾಸ್ ಫಾಸ್ಟ್ ಫಾಸ್ಟ್. ಎಷ್ಟು ಅಂತ ಆನ್ಸರ್? 2177 ಅಂತ 777 ಆನ್ಸರ್ ನೋಡಿಂದ ಐತನ 27 ಪಾಯಿಂಟ್ ಬೇರೆ ಯಾವ ನೀನ ಮಾಡಿ ಎಡಬಟ್ ಯಾಸ ನೋಡಿ ಏನ ಮಾಡಿ ಅಣ್ಣ ತಪ್ಪಿ. ಪ್ರತಿ 100 ಸೆಂಟಿಮೀಟರ್ಗೆ 16 ಆದ್ರೆ ಎಷ್ಟು ಸೆಂಟಿಮೀಟರ್ಗೆ ಎಷ್ಟು ಅಂತ? ಕರೆಕ್ಟಾ? ಎಷ್ಟು? 27.72 ರೂಪಾಯಿಗಳು. ಎಸ್ ಈ ರೀತಿ ಮಾಡಬೇಕು. ಏನಪ್ಪ ಈ ರೀತಿ ಮಾಡಬೇಕು. ಹಾಗಾದ್ರೆ ಮುಂದಿನ ಲೆಕ್ಕಗಳನ್ನ ಕಲಾವತಿ ಮುಂದಿನ ಲೆಕ್ಕ ಬಿಡಿಸ್ಕೊಂಡ್ಬರ್ಬೇಕಲ್ಲ. ಎಷ್ಟನೇ ಲೆಕ್ಕ ಹೇಳೋಣ?
ಓದ್ ನೋಡಮ್ಮ ಅಂದ್ರೆ ಹೆಂಗ್ ಓದ್ತಿ? ಆರೇ ಲೆಕ್ಕ ಓದಮ್ಮ. ಸೈಲೆಂಟ್. 154 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ತ್ರಿಭುಜವನ್ನು ಕಂಡುಹಿಡಿಯಿರಿ. ಹೇಳ್ತೇನೆ. ಇನ್ನೇ ಓದು. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅಂತ? 154 ಸೆಂಟಿಮೀಟರ್. 151 156 ಆಯ್ತಿಲ್ಲ? ಓದ್ ಹೇಳಿ ನೀನೆ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 154 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಹೌದೇ? ಇಷ್ಟೇ ಅಳಿಸಿನಿ. ಈಗ ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟದ ಮಕ್ಕಳ ಆಯ್ತಾ? ಅದರ ವಿಸ್ತೀರ್ಣ ಎಷ್ಟದಂತ? 154 ಹಿಂಗ್ ಬರ್ಕೊಳ್ಳೋ ಕಲಿ ಫಸ್ಟ್. ಗೋಳದ ಮೇಲ್ಮೈ ವಿಸ್ತೀರ್ಣ 154 ಚದರ ಸೆಂಟಿಮೀಟರ್ ಇದ್ರೆ ತ್ರಿಜ್ಯ ಕಂಡುಹಿಡಿಯಿರಿ. ಅವಾಗ ನೋಡ 5r ಸ್ಕ್ವೇರ್ ಇಸ್ ಈಕ್ವಲ್ಸ್ 154 ಡಿವೈಡೆಡ್ ಬೈ 4. ಒಪ್ಕೋತೇನಪ್ಪ? ಎರಡಲೆ ಹೊಡಿಚದ 2 ಎರಡಲೆ 4. ಹಾ 2 7 14 2 7 14. ಹಾ ಮತ್ತೆ 5r ಸ್ಕ್ವೇರ್ ಇಸ್ ಈಕ್ವಲ್ಸ್ ಹೋತದ ಛೇದ ಹೋಗಲ್ಲ. ಉಳಿತೇನು 77 ಬೈ 2 ಉಳಿತು. ಒಪ್ಕೋತೇನಪ್ಪ? ಹಾಗಾದ್ರೆ ಇದು 5 ಅದಲ್ಲ, ವೆರಿ ಡೇಂಜರ್. ಇದನ್ನ ಹಿಂಗ್ ಬರೀ 77 ಬೈ 2 ಡಿವೈಡೆಡ್ ಬೈ 5. ಒಪ್ಕೋತೇನಪ್ಪ? 5 ಬೆಲೆ ತುಂಬಕ್ಕೀಗ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ 77 ಡಿವೈಡೆಡ್ ಬೈ ಇಲ್ಲಿ ಅಂತೂ 2 ಅದ. 2 ಇಂಟು 22 ಬೈ 7 ತುಂಬಕ್ಕೆ ಇದನ್ನ 5 ಬೆಲೆ. ಇದು ಉಲ್ಟಾ ಬರೆದ್ರ 77 ಬೈ 2 ಇಂಟು 22 ಇಂಟು 7 ಆಗ್ತದೆ. ಅಂಶದಾಗ ಬರ್ತದೆ. ಅವಾಗ ನಾವ್ ಏನ್ ಮಾಡ್ತೀವಿ ಗೊತ್ತಾ? 11 2 22 11 7 77 ಛೇದ ಹೊಡಿತೀವಿ. ಅವಾಗ 7 7 49 ಡಿವೈಡೆಡ್ ಬೈ 2 7 4. ಇದು ಆರ್ ಸ್ಕ್ವೇರ್ ಬೆಲೆ. ಆರ್ ಬೆಲೆ ಏನಾಗುತ್ತೆ ಗೊತ್ತಾ? ಸ್ಕ್ವೇರ್ ರೂಟ್ 49 ಬೈ 4 ಆಗುತ್ತೆ. 49ರ ವರ್ಗಮೂಲ 7, 4ರ ವರ್ಗಮೂಲ 2 ಸೆಂಟಿಮೀಟರ್. 7 ಬೈ 2 ಸೆಂಟಿಮೀಟರ್. ಆದ್ರೆ 7 ಅರ್ಧ ಮಾಡಿದ್ರೆ ಎಷ್ಟು ಸಿಗ್ಬೋದು? 3.5 ಅಂತ ಬರೋದು ಅಷ್ಟೇ. 7/2 ಅಂತ ಬರೋದು ಅಷ್ಟೇ. ಆನ್ಸರ್ ಅಷ್ಟೇ ಇರ್ಬೇಕು ನೋಡಿ, ಚೆಕ್ ಮಾಡ್ಬೇಕು. ಹೇಗಿದೆ? 3.5 ಅದು 7.5. ಯಾಸ್ ಕ್ಲಿಯರ್? ಎಷ್ಟು ನೀಟಾಗಿ ಬಿಡಿಸ್ಕೊಂಬರಿ. ಮುಂದೆ ನೆಕ್ಸ್ಟ್ ಕ್ಲಾಸ್ ನಾನು ಏನು ಮಾಡ್ತೀನಿ ಅಂದ್ರೆ ಇದರ ಘನಫಲಗಳನ್ನು ಕಂಡುಹಿಡಿಯೋಣ. ಇಲ್ಲಿವರೆಗೆ ಏನಾಯ್ತು? ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಿದ್ವಿ. ಏನು ಘನಫಲಗಳನ್ನು ಕಂಡುಹಿಡಿಯೋಣ. ಅಂಡರ್ಸ್ಟ್ಯಾಂಡ್? ಟ್ರೈ ಮಾಡ್ರಿ, ಪ್ರಯತ್ನ ಮಾಡ್ರಿ, ಬಿಡಿಸ್ಬೋದು. ಓಕೆ? ಯಸ್, ಥ್ಯಾಂಕ್ ಯು. ಓಕೆ.